ಸೊ ಈ ಪ್ರತಿಭಟನೆಗೆ ಈ ಸಂಘಟನೆ ಬಿಟ್ಟು ಬೇರೆ ಯಾವ ಸಂಘಟನೆಯನ್ನು ಸಪೋರ್ಟ್ ಮಾಡ್ತಾ ಇಲ್ಲ, ಇದಕ್ಕೆ ಏನಂತೀರಾ ಸರ್? ಇಡೀ ಕರ್ನಾಟಕದಲ್ಲಿ ಸ್ವಾಭಿಮಾನಿ ಕನ್ನಡಿಗರು ಅನ್ಸ್ಕೊಂಡವ್ರು ಮಾತ್ರ ಬಂದವ್ರೆ. ನಾಡದ್ರೋಹಿಗಳು ಯಾರು ಈ ಪ್ರತಿಭಟನೆ ಕೈ ಜೋಡಿಸಿಲ್ಲ. ಯಾಕಂದ್ರೆ ಅವರು ನಾಡದ್ರೋಹಿಗಳು, ಸ್ವಾಭಿಮಾನ ಇರೋಂಥವ್ರು, ಅಭಿಮಾನ ಇರೋಂಥವ್ರು. ಇವತ್ತು ಬಂಧನ ಯಶಸ್ವಿಯಾಗಿ ಮಾಡಿದೀವಿ ಅನ್ನೋಂಥ ಒಂದು ಸಂತೋಷ ನಮಗಿದೆ. ಇಷ್ಟು ಹೋರಾಟ ನಡೀತಿದೆ, ಎಲ್ಲರೂ ಮನೇಲಿ ನಿದ್ದೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಇಂಥವ್ರಿಗೆ ಏನ್ ಮಾಡ್ಬೇಕು? ಹೊರ ರಾಜ್ಯದಲ್ಲಿರೋನ್ನ ಓಡಿಸ್ಬೇಕು ಅಂತ ನಾವ್ ಅನ್ಕೊಂಡಿದ್ರೆ ಯಾಕೋ ಕನ್ನಡದವರು ಬಿಟ್ಟು ಹೋಗೋ ತರ ಇದ್ದಾರೆ. ಸೊ ಓಲೋ ಉಬರ್ ಅವರೇ ಎಲ್ಲ ಸಪೋರ್ಟ್ ಮಾಡ್ತೀನಿ ಅನ್ಬಿಟ್ಟು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರಿಗೆ ಸರ್ಕಾರದಿಂದ ಒಂದು ರೀತಿ ಬೆದರಿಕೆ ಹೋಗಿರಂಗಿದೆ. ಹಾಗಾಗಿ ಅವರೆಲ್ಲ ರಾತ್ರೋರಾತ್ರಿ ಬಂಧನ ಹಿಂಪಡೆದವ್ರೆ. ನಾವು ಅಭಿಮಾನಿಗಳು, ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಬಂಧನ ಹಿಂಪಡೆದಿಲ್ಲ. ನಾವು ನಮ್ಮ ಏರಿಯಾಯಿಂದನೂ ಜಾಥಾ ಹೊರಡ್ಕೊಂಡೇ ಬಂದ್ವಿ. ಪೊಲೀಸವರು ನಮ್ಮ ಹೋರಾಟನ ಗಮನಿಸ್ಬಿಟ್ಟು ನಮ್ಮನ್ನೆಲ್ಲ ಬಂಧಿಸಿ ಫ್ರೀಡಮ್ ಪಾರ್ಕ್ ಇಲ್ಲಿ ತಂದು ಬಿಟ್ಟಿದ್ದಾರೆ. ಈ ಸರ್ಕಾರ ಕೈಗೊಂಬಾಗಿರುವ ಪೊಲೀಸವರು ಬಹಳ ವ್ಯವಸ್ಥಿತವಾಗಿ ಎಲ್ಲ ಹೋರಾಟಗಾರರನ್ನ ಬಂಧಿಸಿ ಕರ್ಕೊಂಡ್ಬಂದ್ಬಿಡ್ತಾವ್ರೆ. ಪ್ರತಿಭಟನೆ ಇವತ್ತು ಕನ್ನಡ ಪರ ಹೋರಾಟಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಬೇರೆಯವ್ರು ಹೆಂಗ್ ಸಪೋರ್ಟ್ ಮಾಡ್ತಾರೆ? ಕನ್ನಡಕ್ಕೋಸ್ಕರನೇ ಇಷ್ಟು ಹೋರಾಟ ನಡೀತಿದೆ, ಎಲ್ಲರೂ ಮನೇಲಿ ನಿದ್ದೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಇಂಥವ್ರಿಗೆ ಏನ್ ಮಾಡ್ಬೇಕು? ಹೊರ ರಾಜ್ಯದಲ್ಲಿರೋನ್ನ ಓಡಿಸ್ಬೇಕು ಅಂತ ನಾವ್ ಅನ್ಕೊಂಡಿದ್ರೆ ಯಾಕೋ ಕನ್ನಡದವರು ಬಿಟ್ಟು ಹೋಗೋ ತರ ಇದ್ದಾರೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿದೀವಿ. ಎಲ್ಲ ಸಜ್ಜಾಗಿದ್ದಾರೆ. ಸೊ ಹಾಗಾಗಿ ನಾವ್ ಇವತ್ತು ಕನ್ನಡಕ್ಕೆ ಬರ್ದೇ ಇರೋಂಥವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅದು ಮಾಡೇ ಮಾಡ್ತೀವಿ. ಇಡೀ ಕರ್ನಾಟಕ ಬಂದ್ ಅಂತ ಹೇಳಿದ್ರು, ಬಟ್ ನೋಡಿದ್ರೆ ಇಡೀ ಕರ್ನಾಟಕ ನಾರ್ಮಲ್ ಆಗಿ ಇದೆ. ಪ್ರತಿಭಟನೆಗೆ ಯಾರು ಸಾಥ್ ಕೊಡ್ತಾರೆ? ಇದು ಸರ್ಕಾರದಿಂದ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ನೋಡಿದ್ರೆ ಅವ್ರು ಒಳಗಡೆನೆ ಏನು ಇವತ್ತು ಪ್ರತಿಭಟನೆಗೆ ನಾವು ಹೋರಾಟಕ್ಕಾಗ್ಲಿ ಮತ್ತೊಂದಾಗ್ಲಿ ಮಾಡ್ತಾ ಇರ್ಲಿಲ್ಲ. ನಾವೇನಿದ್ರು ತಾಳ್ಮೆಯಿಂದ ಸೌಜನ್ಯತೆಯಿಂದನೇ ಮಾಡ್ತಾ ಇದ್ದಿದ್ದು. ಬಟ್ ಆದ್ರೂ ನಾವು ನಡ್ಕೊಂಡು ಬರೋಕ್ಕೂ ಬಿಟ್ಟಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರದ ಬಗ್ಗೆ ನಾವೇನಾದ್ರೂ ಮಾಹಿತಿ ಕಲೆ ಹಾಕ್ಬೇಕು ಅಂದ್ರೆ ನಾವು ಕನ್ನಡ ಪರ ಹೋರಾಟಗಾರರು ಎಲ್ಲ ನಿಂತ್ಕೊಂಡು ಅವ್ರ ಬಗ್ಗೆ ಮಾತಾಡೋದಕ್ಕೆ ಮುಂದಿನ ದಿನಗಳು ನೋಡ್ತೀವಿ. ಅವರು ಓಲೋ ಉಬರ್ ಅವರು ಸಾಥ್ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ಅವರು ನಾರ್ಮಲ್ ಆಗಿ ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂತಾ ಇದ್ದಾರೆ. ಸೊ ಅವರು ಸಾಥ್ ಅವ್ರದ್ದು ಆದಂತ ಪರಿಸ್ಥಿತಿ ಬಂದಾಗ ಕನ್ನಡ ಪರ ಜನಗಳೇ ಸಪೋರ್ಟ್ ಮಾಡಬೇಕು. ಆ ದಿನಗಳಲ್ಲಿ ಕರ್ನಾಟಕದವರು ಸಂಘಟನೆಗಳಾಗಲಿ ಮುಂದಿನ ದಿನಗಳಲ್ಲಿ ನ್ಯಾಯ ಕೇಳಕ್ಕೆ ಅಂತ ಸಂಘಟನೆಗಳವರೇ ಬೆಂಬಲ ಕೊಡಬೇಕು, ಕರ್ನಾಟಕದವರೇ ಬೆಂಬಲ ಕೊಡಬೇಕು. ಆ ದಿನಗಳಲ್ಲಿ ನೋವಾಗೋದು ಅವ್ರಿಗೇನೆ. ಓಕೆ, ಥ್ಯಾಂಕ್ ಯು. ನಾವೆಲ್ಲ ಅಂದರೆ ಒಂದು ಸಂಸ್ಥೆಗಳಿಂದ ನಾವು ಟ್ರಸ್ಟಿಂದ ಬಂದಿರ್ತೇವೆ. ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಹಾಗೂ ಮಹಿಳಾ ಹಕ್ಕುಗಳ ಆಯೋಗ ಅಂತ ಒಂದು ಸಂಸ್ಥೆ ಇದೆ. ನಮ್ಮ ಹೆಣ್ಣುಮಕ್ಳಿಗೆ ಒಂದು ಯಾವುದೇ ರೀತಿ ಒಂದು ಕಷ್ಟಗಳು ಬರಲಿ, ನಾವು ಹೋರಾಡುವಂತಹ ನಾವು ಹೆಣ್ಮಕ್ಳು ಕೈಗೂಡಿಸ್ಕೊಂಡ್ಬರ್ತೀವಿ. ನಮ್ಮ ಹೆಣ್ಣನ್ನು ನಾವು ಇದ್ರ ಮೂಲಕ ಅದು ಬೇಕಿತ್ತಾ ಬೇಡವಾ ಗೊತ್ತಿಲ್ಲ. ನನ್ನ ಹೆಣ್ಣು ನಾನು ಒಂದು ಅಡುಗೆ ಮನೆಯಲ್ಲೇ ಸೀಮಿತ ಅನ್ನೋದು ಬೇಡ. ನ್ಯಾಯದಲ್ಲಿ ಒಂದು ಅನ್ಯಾಯವಾಗಿರುವಂಥ ಸಬಲೆಯರಿಗೆ ಸಬಲೆ ಮಾಡಬೇಕು ಅಂತ ನಾವು ಹೆಣ್ಮಕ್ಳು ಒಂದು ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮಗಳನ್ನಾಗಲಿ ಎಲ್ಲೇ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾ ಬಂದಿದ್ದೇವೆ. ಇವತ್ತು ನಮ್ಮ ಕರ್ನಾಟಕದಲ್ಲಿನೇ ನಮ್ಮ ಕರ್ನಾಟಕದ ಜನತೆಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ನಾವು ಯಾರೇ ಆಗಲಿ ನಾನು ಕನ್ನಡಿಗ ಅನ್ನುವಂಥ ಒಂದು ಹೆಮ್ಮೆ ಇರೋ ಮನುಷ್ಯ ಯಾರೇ ಆಗಲಿ ಮೇಲೆ ಕೂರೋದಕ್ಕೆ ಬರೋದಿಲ್ಲ. ನಾವೇನೇ ಆಗಲಿ ಒಂದು ನ್ಯಾಯ ದೊರಕಿಸಬೇಕು ಅಂತೇಳಿ ನಾವು ಇಲ್ಲಿ ತನಕ ಬಂದಿದ್ದೀವಿ, ಹೋರಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಆಗಲಿ ಒಂದು ಕನ್ನಡಕ್ಕೆ ನಮಗೆ ಎಲ್ಲೂ ನಾನು ಕರ್ನಾಟಕ ಇಂಡಿಯಾ ದೇಶದಲ್ಲಿ, ಭಾರತ ದೇಶದಲ್ಲಿ ಕರ್ನಾಟಕ ಇತ್ತಂತ ಹುಡುಕಬೇಕಾಗತ್ತೆ. ಗೂಗಲ್ ಸರ್ಚ್ ಮಾಡಿ ಆ ಸನ್ನಿವೇಶ ಬರೋದಕ್ಕೆ ಬಹಳ ದಿನ ಇಲ್ಲ. ಇದೇ ರೀತಿ ನಮ್ಮ ಜನ ಆದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತೆ ನಾವು ಒಗ್ಗಟ್ಟಲ್ಲಿ ಎಲ್ಲರೂ ಬರಬೇಕಿತ್ತು. ಇವತ್ತು ತುಂಬ ಬಹು ಜನಗಳ ಬಲದಿಂದ ಇನ್ನೂ ಇದು ತುಂಬ ಚೆನ್ನಾಗಿ ನೆರವೇರಬೇಕಾಗಿತ್ತು. ಆದರೂ ನಮ್ಮ ಜನತೆ ನಮಗೆ ಬೆಂಬಲ ಕೊಟ್ಟಿಲ್ಲ. ಅದು ತುಂಬ ನೋವಾಗಿದೆ, ಆಯಿತಾ. ಅದಕ್ಕೋಸ್ಕರ ದೇವರು ಅವರಿಗೆ ಮನೋಭಾವನೆ ಒಂದು ಒಳ್ಳೆಯ ಸ್ವಾಭಿಮಾನವಾದಂಥ ಮನದಟ್ಟು ಹಾಕಬೇಕು ಅವ್ರಿಗೆ. ನಾನು ನನ್ನ ನೆಲ, ನನ್ನ ಜಲ, ನನ್ನ ನುಡಿ, ನನ್ನ ನಾಡು ರಕ್ಷಣೆ ಮಾಡ್ಕೋಬೇಕು. ನನ್ನ ಕುಟುಂಬ ಇದ್ದಂಗೆ ಕನ್ನಡ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಬೇಕು. ಸುಮ್ಮನೆ ಬಾಯಿ ಮದ್ದು ನಾನು ಕನ್ನಡಿಗ ಅಂತಾರೆ. ಎಷ್ಟು ಲಕ್ಷ ಇದ್ದೀವಿ, ಕೋಟಿ ಇದ್ದೀವಿ ಅಂತ ಹೇಳ್ಕೊತಾರೆ. ಅದೇನು ಇವತ್ತು ಗೊತ್ತಾಗ್ತಾ ಇದೆ ಎಷ್ಟು ಕೋಟಿ ಇದ್ದೀವಿ ಅನ್ನೋದು. ಇದು ನಮ್ಗೆ ಅವಮಾನೀಯ ಆಗ್ತಾ ಇದ್ದೇವೆ. ಅದಕ್ಕೋಸ್ಕರ ಎಲ್ಲರಲ್ಲೂ ನನ್ನ ಸಹೋದರಿ ಕನ್ನಡಿಗರಲ್ಲಿ ಮನವಿ, ನ್ಯಾಯಕ್ಕೋಸ್ಕರ ಹೋರಾಡ ಬನ್ನಿ, ಕೈ ಜೋಡಿಸಿ ಎಲ್ಲ ಅನ್ಯಾಯ ಆಗ್ತದಲ್ಲಿ ನ್ಯಾಯ ದೊರಕಿಸ್ಕೊಡು ಅಂತ ನಾನು ಎಲ್ಲ ಜನತೆ ಕೇಳ್ಕೊತೀನಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ, ಜೈ ಚಾಮುಂಡೇಶ್ವರಿ.